ವಿಪಕ್ಷಗಳ ಪಾದಯಾತ್ರೆಗೆ ಸಚಿವ ಕೆಜೆ ಜಾರ್ಜ್ ವ್ಯಂಗ್ಯವಾಡಿದರು. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಸಚಿವರು ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿದರು. ಪಾದಯಾತ್ರೆಗೆ ಮೊರಲ್ ಆಗಿ ಸಪೋರ್ಟ್ ಮಾಡಲ್ಲ ಅಂದಿದ್ರು. 2 ದಿನದಲ್ಲಿ ಬದಲಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರೀತಮ್ಗೌಡ ಕುಮಾರಸ್ವಾಮಿ ಜಗಳವಾಡ್ತಾರೆ ಮತ್ತೆ ಒಟ್ಟಿಗೆ ಇರ್ತಾರೆ ಅಂತ ಲೇವಡಿ ಕೂಡ ಮಾಡಿದರು. ತಂಡೂರಲ್ಲಿ 550 ಎಕರೆ ಗಣಿಗಾರಿಕೆಗೆ ಅಕ್ರಮವಾಗಿ ಅನುಮತಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋಕ್ಕೆ ರಾಜ್ಯಪಾಲರು ಹಿಂದೆ ಹಾಕ್ತಾ ಇದ್ದಾರೆ ಅಂತ. ನನಗೆ ಗೊತ್ತಿರುವಂಗೆ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಬ್ಬರು ಸೆಕ್ರೆಟ್ರಿ ಜೈಲಿಗೆ ಹೋಗಿದ್ದು ಗೊತ್ತು ನನಗೆ. ಆ ಸೆಕ್ರೆಟ್ರಿ ಏನು ಬರ್ತಿದ್ದಾರೆ ಅಂತ ಹೇಳ್ಬಿಟ್ರೆ ಮುಖ್ಯಮಂತ್ರಿಯವರ ಆದೇಶದ ಮೇಲೆ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪಾಪ ನಿಮ್ಗೆ ಗೊತ್ತದಲ್ಲ. ಆ ಸೆಕ್ರೆಟ್ರಿ ಜೈಲಿಗೆ ಹೋದ್ರಲ್ಲ, ಮತ್ತೆ ಹೋದ್ರು ಅವ್ರು ಏನು ಬರ್ತಿದ್ರು ಫೈಲಲ್ಲಿ. ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಪ್ರತಿಯೊಂದು ಗೊತ್ತಿದೆಯಲ್ಲ ನಿಮಗೆ ಸರ್. ಅವರು ಪದೇ ಪದೇ ಹೇಳ್ತಾರೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ರೆ ಅವರಿಗೆ ನಿದ್ರೆ ಬರೋದಿಲ್ಲ. ಅವರಿಗೆ ಅಧಿಕಾರ ಬರಬೇಕು. ಅದು ಹಿಂದಿನ ಬಾಗಿಲಿದ್ದಾಗಲಿ ಇದೇನಾದರೂ ಮಾಡಿಬಿಟ್ಟು ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಹೋಗ್ತದೆ ಅಂದರೆ ಸ್ವಲ್ಪ ಅಧಿಕಾರಿಗಳೆಲ್ಲ ಸ್ವಲ್ಪ ಅವ್ರಿಗೆ ಗೌರವ ಕೊಡ್ತಾರೆ ಅಂತೆಲ್ಲ ಇರ್ಬೋದು ಅಂತ. ಅದಕ್ಕೆ ಅದೆಲ್ಲ ಆಗಲೂ ಕಾಣಿಸುತ್ತೆ. ನಮ್ಮ ಸರ್ಕಾರ ಭದ್ರವಾಗಿದೆ. 135 + 1 134 ಜನ ಶಾಸಕರ ಸಂಪೂರ್ಣ ಬೆಂಬಲ ಇದೆ. ಇಡೀ ಕ್ಯಾಬಿನೆಟ್ಟು ಮೊನ್ನೆ ನಾವು ಚೀಫ್ ಮಿನಿಸ್ಟರ್ ಮೇಲೆ ಅಲಿಗೇಷನ್ ಬಂದು ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಮಂಡ್ಯದಲ್ಲಿ ಮನೆ ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಬೊಕ್ಕನಕೆರೆ ಸಮೀಪದ ಗವಿಮಠದಲ್ಲಿರುವಂತಹ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಕಳೆದ 4 ವರ್ಷಗಳ ಹಿಂದೆ ದೇವಸ್ಥಾನಕ್ಕೆ BSY ಆಗಮಿಸಿ ಪೂಜೆಯನ್ನು ಸಲ್ಲಿಸಿದರು. ಬೆಳಗಾವಿಯ ಸ್ನೇಹಂ ಟೇಪ್ ಕಾರ್ಖಾನೆಯಲ್ಲಿ ಅಗ್ನಿ ದುರಂತ ಪ್ರಕರಣ ಸಂಬಂಧ ಕಾರ್ಖಾನೆ ಮಾಲೀಕನ ವಿರುದ್ಧ ದೂರು ದಾಖಲಾಗಿದೆ. ಸಜೀವ ದಹನವಾಗಿದ್ದ ಕಾರ್ಮಿಕನ ತಂದೆ ದೂರನ್ನು ದಾಖಲಿಸಿದ್ದಾರೆ. ಅಗ್ನಿ ದುರಂತದಲ್ಲಿ ಕಾರ್ಮಿಕ ಯಲ್ಲಪ್ಪ ಗುಂಡ್ಯಾಗೋಳ ಸಜೀವ ದಹನವಾಗಿದ್ದರು. ಮೃತ ಕಾರ್ಮಿಕ ಯಲ್ಲಪ್ಪ ತಂದೆ ಸನಗೌಡ ನೀಡಿದ ದೂರಿನ ಮೇರೆಗೆ FIR ದಾಖಲಿಸಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಬಾಕಿ ಹಣವನ್ನು ಕೂಡಲೇ ಪಾವತಿ ಮಾಡಬೇಕು ಅಂತ ಆಗ್ರಹಿಸಿ ಕಲಬುರಗಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಲಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ 100 ಕಬ್ಬು ಬೆಳೆಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮಹಾರಾಷ್ಟ್ರದ ಜಲಾಶಯದಿಂದ ನೀರು ಬಿಟ್ಟಂತ ಹಿನ್ನೆಲೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರದ 3 ಸೇತುವೆ ಮುಳುಗಡೆಯಾಗಿದೆ. ಗಣಗಾಪುರದ ಸೇತುವೆ ಮುಳುಗಡೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಫೌಜಿಯಾ ಬಿ ತರನ್ನಂ ಹಾಗೂ SP ಅಡ್ಡೂರು ಶ್ರೀನಿವಾಸುಲು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಜೊತೆಗೆ ಜಿಲ್ಲಾಡಳಿತ ಮುಳುಗಡೆಯಾದ ಸೇತುವೆ ಬಳಿ ಇನ್ನಷ್ಟು ಬ್ಯಾರಿಕೇಡ್ ಅನ್ನು ಹಾಕಿಸಿ ಭದ್ರತೆಯನ್ನು ಕಲ್ಪಿಸಿದೆ. ಆರೋಗ್ಯ ಇಲಾಖೆಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಒತ್ತಾಯಿಸಿ ಉದ್ಯೋಗ ಆಕಾಂಕ್ಷಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ಸುಮಾರು 2692 ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳು ಭರ್ತಿಯಾಗಿಲ್ಲ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತ ಒತ್ತಾಯಿಸಿದರು. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬನ್ನೇರಘಟ್ಟ ಹಾಗೂ ಕಲ್ಲುಬಾಳು ಪಂಚಾಯಿತಿ ಮೇಲೆ ಸಾಕಷ್ಟು ಆರೋಪ ಕೇಳಿ ಬಂದಿದ್ದರಿಂದ ಈ ದಾಳಿ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಗೆ ಲೋಕಾಯುಕ್ತರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಮೇತ ಉಪಲೋಕಾಯುಕ್ತ ಬಿ ವೀರಪ್ಪ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಪಂಚಾಯಿತಿಯಲ್ಲಿನ ಅಕ್ರಮಗಳ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ ಬೆನ್ನಲ್ಲೇ ದಾಳಿ ನಡೆಸಲಾಗಿದೆ. ₹5 ಚಿಲ್ಲರೆ ವಿಚಾರಕ್ಕೆ ಪ್ರಯಾಣಿಕನ ಮೇಲೆ ಹಲ್ಲೆ ಮಾಡಿದ್ದ ಕಂಡಕ್ಟರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಟಿಕೆಟ್ ದರ ₹15. ಅಭಿನವ್ ₹20 ಕೊಟ್ಟಿದ್ರು. ₹5 ವಾಪಸ್ ಕೇಳಿದಕ್ಕೆ ಅಭಿನವ್ ರಾಜ್ ಮೇಲೆ ಕಂಡಕ್ಟರ್ ಹಲ್ಲೆ ಮಾಡಿದ್ರು. ಇದೀಗ ಹಲ್ಲೆ ಮಾಡಿದ ಕಂಡಕ್ಟರ್ನನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ನಾಯಿಮರಿ ಮೇಲೆ ಕ್ಯಾಬ್ ಚಾಲಕನೊಬ್ಬ ಕಾರು ಹರಿಸಿದ್ದು ನಾಯಿಮರಿ ಮೃತಪಟ್ಟಿದೆ. ಬೆಂಗಳೂರು ಹೊರವಲಯದ ಮಾರುತಿನಗರದಲ್ಲಿ ಘಟನೆ ನಡೆದಿದ್ದು ಯಲಹಂಕ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕ್ಯಾಬ್ ಚಾಲಕ ತೇಜು ಕ್ಷಮೆ ಯಾಚಿಸಿದ್ದಾನೆ.
ಗದಗ ಜಿಲ್ಲಾ ಪಂಚಾಯತ್ ಸಿಇಒ ಭರತ್ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಆ ಸಂದರ್ಭದಲ್ಲಿ ಮಕ್ಕಳು ಸೇವಿಸುವ ಬಿಸಿ ಊಟವನ್ನು ಗುಣಮಟ್ಟ ಹೇಗಿದೆ ಅಂತೇಳಿ ಪರಿಶೀಲಿಸಿದರು. ಊಟ ಸವಿತಲೇ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆದರು. ಮುಂಡರಗಿ ತಾಲೂಕಿನ ಯಕಲಾಸಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ದಿಢೀರ್ ಭೇಟಿ ಕೊಟ್ಟಿದ್ದರು. ಈ ವೇಳೆ ಅಕ್ಷರ ದಾಸೋಹ ಕೊಠಡಿಗೂ ಕೂಡ ಭೇಟಿ ಕೊಟ್ಟು ಪರಿಶೀಲಿಸಿದರು. ನಾಗರ ಪಂಚಮಿ ಹಬ್ಬದ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯಾದ್ಯಂತ ಸಂಭ್ರಮ ಮನೆ ಮಾಡಿತ್ತು. ಮಹಿಳೆಯರು ಹುತ್ತಕ್ಕೆ ಹಾಲೆರೆದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯಾಗಿದೆ. ಮಳೆಯ ನಡುವೆಯೂ ಕೂಡ ಹುತ್ತಕ್ಕೆ ಪೂಜೆ ಸಲ್ಲಿಸಿ ಇಷ್ಟಾರ್ಥ ನೆರವೇರಿಸಿಕೊಡುವಂತ ನಾಗಪ್ಪನಲ್ಲಿ ಹರಕೆಯನ್ನು ಹೊತ್ತಿಕೊಂಡಿದ್ರು. ಇನ್ನು ಗದಗ ಜಿಲ್ಲೆಯಾದ್ಯಂತ ನಾಗರ ಪಂಚಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ಒಕ್ಕಲಿಗೆರೆ ಓಣಿಯಲ್ಲಿ ನಾಗರಕಲ್ಲಿಗೆ ಪೂಜೆ ಸಲ್ಲಿಸಿ ಹಾಲೆರೆಯಲಾಯಿತು. ಮಹಿಳೆಯರು ಕುಟುಂಬ ಸಮೇತವಾಗಿ ನಾಗರಕಲ್ಲಿಗೆ ಹಾಗೂ ಹುತ್ತಕ್ಕೆ ಹಾಲೆರೆದು ಸಂಭ್ರಮಿಸಿದರು. ಬಾಗಲಕೋಟೆ ನೀರಲೆಕೇರಿ ಗ್ರಾಮದಲ್ಲಿ ಪವಾಡ ಸನ್ನಿವೇಶವೊಂದು ನಡೆದಿದೆ. ನಾಗರ ಪಂಚಮಿಯ ಈ ಶುಭ ದಿನದಂದು ಕಲ್ಲಿನ ಮೂರ್ತಿಯ ಮೇಲೆ ನಾಗರ ಹಾವು ಪ್ರತ್ಯಕ್ಷವಾಗಿತ್ತು. ಮೊನ್ನೆ ಗ್ರಾಮಸ್ಥರು ನಾಗಪ್ಪನ ಕಟ್ಟೆ ಕಟ್ಟಿ ನಾಗಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಮಂಗಳಾರತಿ ಮಾಡುವ ವೇಳೆ ನಾಗರಾಜನ ಎಂಟ್ರಿ ಆಗಿದೆ. ಭಕ್ತರಿಗೆ ದರ್ಶನವನ್ನು ಕೂಡ ಕೊಟ್ಟಿದ್ದಾನೆ. ಸೋಮವಾರಪೇಟೆ ತಾಲೂಕಿನ ದೊಡ್ಡಹಳ್ಳಿಯಲ್ಲಿ ಭೂಕುಸಿತವಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಅದಾದ ಬಳಿಕ ಇಂಪ್ಯಾಕ್ಟ್ ಆಗಿದೆ. ನಮ್ಮ ವರದಿ ಬಳಿಕ ಅಲರ್ಟ್ ಆದ ಅಧಿಕಾರಿಗಳು ಕೆರೆ ನೀರು ಹೋಗೋದಕ್ಕೆ ಬದಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೆಸಿಬಿ ತಂದು ಚರಂಡಿಯನ್ನ ತೆಗೆಯುತ್ತಿದ್ದಾರೆ. ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಕಾಮಗಾರಿ ನಡೆಯಲಾಗ್ತಾ ಇದೆ. ಕೊಡಗಿನಲ್ಲಿ ಸರಣಿ ಭೂಕುಸಿತವಾಗಿದೆ. ಸಮತಾ ಮಟ್ಟದ ಗ್ರಾಮದಲ್ಲಿ ಭೂಕುಸಿತವಾಗಿ ಬೃಹತ್ ಮರಗಳು ಧರೆಗುರುಳಿವೆ. ಕೆರೆ ಕೋಡಿ ನೀರಿನಿಂದ ರೈತರು ಕಂಗಾಲಾಗಿದ್ದಾರೆ. ಉಂಜಿನಹಳ್ಳಿ ಕೆರೆಯಿಂದ ಸಾಲು ಸಾಲು ಅವಾಂತರವೇ ಆಗಿದೆ. ಸೋಮವಾರಪೇಟೆಯ ದೊಡ್ಡಹಳ್ಳಿ ಗ್ರಾಮಸ್ಥರ ಅಳಲು ಕೇಳುವರೇ ಇಲ್ಲದಂತಾಗಿದೆ. ಇಲ್ಲಿ ಬಂದು 2922ರಲ್ಲಿ ಇಲ್ಲಿ ಬಂದು ತಲುಪಿದೆ. ಯಾರು ಕೂಡ ಇನ್ನೂ ಚೆನ್ನಾಗಿ ಕಾಣ್ತದೆ.